ಸಾಮಾನ್ಯವಾಗಿ ಆಮ್, ಈ ಜ್ಞಾನೋದಯ ಅಥವಾ ಆಧ್ಯಾತ್ಮಿಕ ಪರಾಕಾಷ್ಠೆ ಅಂದಾಗ ನಮ್ಮ ಕಣ್ಮುಂದೆ ಬರುವ ಚಿತ್ರಣ ಏನಿರುತ್ತೆ ಅಂದ್ರೆ, ಈಗ ಒಬ್ಬ ವ್ಯಕ್ತಿ ಎಲ್ಲೋ ದೂರದ ಹಿಮಾಲಯದಲ್ಲಿ ಕಣ್ಣು ಮುಚ್ಚಿ ಮುಖದ ಮೇಲೆ ಯಾವುದೇ ಭಾವನೆಗಳಿಲ್ಲದೆ ಸಂಪೂರ್ಣ ಮೌನವಾಡಿ ಕೂತಿರೋ ದೃಶ್ಯ ನೆನಪಾಗುತ್ತಲ್ವಾ? ಹೌದು, ಖಂಡಿತ. ಅಂದ್ರೆ ಪ್ರಾಪಂಚಿಕ ಗೊಂದಲಗಳಿಂದ ಸಂಪೂರ್ಣವಾಗಿ ದೂರವಿದ್ದಾಗ ಮಾತ್ರ ಅಂಥದ್ದೊಂದು ಒಂಥರ ನಿಷ್ಕ್ರಿಯ ಶಾಂತಿ ಸಾಧ್ಯ ಎನ್ನುವುದು ಬಹುತೇಕರ ನಂಬಿಕೆ. ನಾವು ಹಾಗೆ ಅನ್ಕೊಂಡಿರ್ತೀವಿ. ಕರೆಕ್ಟ್, ಹೌದು. ಅದೊಂದು ರೀತಿಯಲ್ಲಿ ಜಗತ್ತಿನಿಂದ ಪಲಾಯನ ಮಾಡುವ ಪ್ರಕ್ರಿಯೆ ಅಂತಲೇ ಬಹಳಷ್ಟು ಜನ ಭಾವಿಸಿದ್ದಾರೆ. ಆದ್ರೆ ಏನ್ ಗೊತ್ತಾ, ಆಧ್ಯಾತ್ಮಿಕತೆಯ ನಿಜವಾದ ಸ್ವರೂಪ ಆ ನಿಷ್ಕ್ರಿಯತೆಯಲ್ಲಿ ಇರೋದಿಲ್ಲ. ಓಹೋ. ಬದಲಿಗೆ ಅದು ಮನುಷ್ಯನ ಅಂತರಂಗದಲ್ಲಿ ಉಂಟುಮಾಡುವ ಒಂದು ಅಗಾಧವಾದ ಅಂದ್ರೆ ಒಂದು ಸಕ್ರಿಯವಾದ ಬದಲಾವಣೆಯಲ್ಲಿ ಅಡಗಿದೆ. ನಿಖರವಾಗಿ. ಮತ್ತು ಇದನ್ನೇ ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಭೇದಿಸ್ತಾ ಇದ್ದೀವಿ. ಹೌದು ಹೌದು. ನಮ್ಮ ಇಂದಿನ ಈ ಚರ್ಚೆಯ ಮೂಲವಸ್ತು ಬಂದು ಶ್ರೀಮತಿ ವಿದ್ಯಾಭಾರತಿ ಮೆಮೋರಿಯಲ್ ಟ್ರಸ್ಟ್ ಅವರು ಪ್ರಕಟಿಸಿರುವ ಕೆಲವು ಅತ್ಯಮೂಲ್ಯವಾದ ಪಠ್ಯಗಳು. ಇವು ಪ್ರಮುಖವಾಗಿ ಶ್ರೀಮನ್ ಮಧ್ವಾಚಾರ್ಯರ ತತ್ವಜ್ಞಾನ ಹಾಗೂ ನಾರದ ಭಕ್ತಿ ಸೂತ್ರಗಳನ್ನ ಆಧರಿಸಿವೆ. ಸೊ ನಮ್ಮ ಈ ಇಡೀ ವಿಶ್ಲೇಷಣೆಯ ಉದ್ದೇಶ ಬಹಳ ಸ್ಪಷ್ಟವಾಗಿದೆ. ಖಂಡಿತ. ಭಕ್ತಿ ಎಂದ್ರೆ ಕೇವಲ ಬೆಳಿಗ್ಗೆ ಎದ್ದು ದೇವರಿಗೆ ದೀಪ ಹಚ್ಚುವ ಆಚರಣೆ ಮಾತ್ರ ಅಲ್ಲ, ಬದಲಿಗೆ ಅದು ಮನುಷ್ಯನ ಮಾನಸಿಕ ಸ್ಥಿತಿಯನ್ನ ಸಂಪೂರ್ಣವಾಗಿ ಆವರಿಸಿ ಆತನನ್ನ ಒಳಗಿಂದ ಅರಳಿಸುವ ಒಂದು ಅಸಾಧಾರಣ ಮಾರ್ಗ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋದು. ನಿಜ. ಈ ಗ್ರಂಥಗಳನ್ನು ಕೇವಲ ಹಳೆಯ ಕಾಲದ ಧಾರ್ಮಿಕ ಪುಸ್ತಕಗಳು ಅಂತೇಳಿ ನಾವು ಪಕ್ಕಕ್ಕಿಡುವಂತಿಲ್ಲ. ಹೌದು, ನಾವು ಹಾಗೆ ಮಾಡ್ತೀವಿ ಸಾಮಾನ್ಯವಾಗಿ. ಅದೇ. ಆದ್ರೆ ಇವು ಮನುಷ್ಯನ ಮನೋವಿಜ್ಞಾನವನ್ನು ಅಂದ್ರೆ ನಮ್ಮ ಯೋಚನಾ ಲಹರಿಯನ್ನು ವಿಶ್ಲೇಷಿಸುವ ಅದ್ಭುತ ಕೈಪಿಡಿಗಳು. ನಾವು ಪ್ರತಿದಿನ ಎದುರಿಸುವ ಮಾನಸಿಕ ತೊಳ್ಳಲಾಟಗಳಿಗೆ, ಅಸ್ತಿತ್ವದ ಗೊಂದಲಗಳಿಗೆ ಇವುಗಳಲ್ಲಿ ಅತ್ಯಂತ ಸ್ಪಷ್ಟವಾದ ಒಂದು ನಕ್ಷೆ ಇದೆ. ವಾವ್, ಒಂದು ಮ್ಯಾಪ್ ಇದ್ದ ಹಾಗೆ. ಆದ್ರೆ ಆ ನಕ್ಷೆನ ಅರ್ಥ ಮಾಡಿಕೊಳ್ಳೋ ಮೊದಲು ನಾವು ಜಗತ್ತನ್ನು ಗ್ರಹಿಸುವ ದೃಷ್ಟಿಕೋನ ಹೇಗಿರಬೇಕು ಎನ್ನುವುದಕ್ಕೆ ನಮಗೊಂದು ಭದ್ರವಾದ ತಳಪಾಯ ಬೇಕಲ್ವಾ? ಖಂಡಿತ ಬೇಕು. ಈಗ ಈ ಆಕರಗಳ ಪ್ರಕಾರ ಶ್ರೀಮನ್ ಮಧ್ವಾಚಾರ್ಯರು ಬ್ರಹ್ಮಸೂತ್ರ ಭಾಷ್ಯ, ಗೀತಾ ಭಾಷ್ಯ ಸೇರಿದಂತೆ ಒಟ್ಟು 37 ಪ್ರಮುಖ ಗ್ರಂಥಗಳನ್ನು ರಚಿಸಿದ್ದಾರೆ. ಹೌದು. ಇವುಗಳನ್ನ ಸರ್ವಮೂಲ ಗ್ರಂಥಗಳು ಅಂತ ಕರೆಯಲಾಗತ್ತೆ. ಆದ್ರೆ ಇಲ್ಲಿನ ಅತ್ಯಂತ ರೋಚಕ ವಿಚಾರ ಏನಂದ್ರೆ, ಇಷ್ಟೊಂದು ಬೃಹತ್ ತತ್ವಜ್ಞಾನದ ಸಾರವನ್ನ ಶ್ರೀವ್ಯಾಸತೀರ್ಥರು ಕೇವಲ ಒಂದೇ ಒಂದು ಶ್ಲೋಕದಲ್ಲಿ ಒಟ್ಟುಗೂಡಿಸಿದ್ದಾರೆ. ಹೌದು, ಅದೇ ಆಶ್ಚರ್ಯ. ಅದಕ್ಕೆ ನವಪ್ರಮೇಯ ರತ್ನಮಾಲಾ ಅಂತ ಹೆಸರು. ಅಂದ್ರೆ ಇಡೀ ಸಿದ್ಧಾಂತವನ್ನ 9 ಪ್ರಮುಖ ಅಂಶಗಳಲ್ಲಿ ಕ್ರೋಢೀಕರಿಸಲಾಗಿದೆ. ಇದರ ಬಗ್ಗೆ ಸ್ವಲ್ಪ ಹೇಳ್ತಿಲ್ಲ? ಖಂಡಿತ. ಆ ಒಂದೇ ಶ್ಲೋಕದಲ್ಲಿ ಇಡೀ ಬದುಕಿನ ಚೌಕಟ್ಟನ್ನು ನೀಡಲಾಗಿದೆ. ಈಗ ಉದಾಹರಣೆಗೆ ಈ 9 ಪ್ರಮೇಯಗಳಲ್ಲಿ ಕೆಲವು ಮೂಲಭೂತ ತತ್ವಗಳಿವೆ. ಹರಿಯೇ ಸರ್ವೋತ್ತಮ ಮತ್ತು ಈ ಜಗತ್ತು ಸತ್ಯವಾದದ್ದು ಅಂತ. ಇಲ್ಲಿ ಜಗತ್ತು ಸತ್ಯ ಎನ್ನುವುದು ಬಹಳ ಮುಖ್ಯ. ಹೌದಾ? ಯಾಕೆ ಅಂದ್ರೆ ಈಗ ಜಗತ್ತು ಕೇವಲ ಒಂದು ಭ್ರಮೆ, ಇದಕ್ಕೇನು ಬೆಲೆ ಇಲ್ಲ ಎನ್ನುವ ನಿಲುವಿದೆಯಲ್ಲ, ಅದು ಮನುಷ್ಯನನ್ನು ಸಂಪೂರ್ಣ ನಿರಾಸಕ್ತನನ್ನಾಗಿ ಮಾಡಬಹುದು. ಓ ಕರೆಕ್ಟ್. ಎಲ್ಲ ಸುಳ್ಳು ಅಂದ್ಮೇಲೆ ಏನ್ ಮಾಡೋದು ಅಂತ ಅನ್ಸುತ್ತೆ. ಹೌದು. ಆದ್ರೆ ಮಧ್ವಾಚಾರ್ಯರು ಆ ಜಗತ್ತು ವಾಸ್ತವ, ಇಲ್ಲಿನ ನಮ್ಮ ಕರ್ಮಗಳು ವಾಸ್ತವ ಎಂದು ಹೇಳುವ ಮೂಲಕ ಬದುಕಿಗೊಂದು ಅರ್ಥವನ್ನು ಕಲ್ಪಿಸುತ್ತಾರೆ. ಹಾಗೆಯೇ ಜೀವರಲ್ಲಿ ಉಚ್ಚ ನೀಚ ಭೇದಗಳಿದೆ ಎನ್ನುವುದು ಕೂಡ ನಮ್ಮ ವೈವಿಧ್ಯಮಯ ಪ್ರಕೃತಿಯನ್ನು ಒಪ್ಪಿಕೊಳ್ಳುವ ಒಂದು ವಿಧಾನವಾಗಿದೆ. ಏನ್ ಗೊತ್ತಾ, ಈ 9 ಪ್ರಮೇಯಗಳನ್ನು ನೋಡಿದಾಗ ನನಗೆ ಹೊಳೆದದ್ದು ನಮ್ಮ ಇಂದಿನ ಈ ಸ್ಮಾರ್ಟ್ಫೋನ್ಗಳು ಅಥವಾ ಕಂಪ್ಯೂಟರ್ಗಳ ಆಪರೇಟಿಂಗ್ ಸಿಸ್ಟಮ್ ಇದೆಯಲ್ಲ, ಆ OS ಪರಿಕಲ್ಪನೆ ನೆನಪಾಯ್ತು. OS ತುಂಬಾ ಚೆನ್ನಾಗಿದೆ ಈ ಹೋಲಿಕೆ ಅಲ್ವಾ? ಅಂದ್ರೆ ನಮ್ಮ ಮನಸ್ಸಿನ ಆಪರೇಟಿಂಗ್ ಸಿಸ್ಟಮ್ನಲ್ಲಿ ಈಗ ಈ ಜಗತ್ತೇ ಒಂದು ಸುಳ್ಳು ಅನ್ನೋ ಕೋಡಿಂಗ್ ಇದ್ರೆ ನಾವು ಡೌನ್ಲೋಡ್ ಮಾಡುವ ಯಾವುದೇ ಆಪ್ ಅಂದ್ರೆ ಮಾಡುವ ಯಾವುದೇ ಕೆಲಸದಲ್ಲಿ ನಮಗೆ ಉತ್ಸಾಹ ಇರೋದಿಲ್ಲ. ಖಂಡಿತ ಇರೋದಿಲ್ಲ. ಎಲ್ಲವೂ ವ್ಯರ್ಥ ಅನ್ಸೋಕ್ ಶುರುವಾಗುತ್ತೆ. ಆದ್ರೆ ಈ 9 ಪ್ರಮೇಯಗಳೆಂಬ OS ಅನ್ನು ಇನ್ಸ್ಟಾಲ್ ಮಾಡಿದ್ರೆ ಜಗತ್ತು ಸತ್ಯ, ನಮ್ಮ ಕ್ರಿಯೆಗಳಿಗೆ ಬೆಲೆ ಇದೆ ಅನ್ನೋ ಸ್ಪಷ್ಟತೆ ಸಿಗುತ್ತೆ. ಬೇಸ್ ಸಾಫ್ಟ್ವೇರ್ ಸರಿಯಾಗಿದ್ರೆ ಮಾತ್ರ ಅಪ್ಲಿಕೇಶನ್ಗಳು ಸರಿಯಾಗಿ ಕೆಲಸ ಮಾಡುತ್ತವೆ. ಕರೆಕ್ಟ್. ಆ ಆಪರೇಟಿಂಗ್ ಸಿಸ್ಟಮ್ ಹೋಲಿಕೆ ಈ ತತ್ವವನ್ನು ಆಧುನಿಕವಾಗಿ ಅರ್ಥೈಸಿಕೊಳ್ಳಲು ನಿಜಕ್ಕೂ ಬಹಳ ಸಹಾಯಕ. ಈಗ ಆ 9 ಪ್ರಮೇಯಗಳೆಂಬ ಬೇಸ್ ಸಾಫ್ಟ್ವೇರ್ನಲ್ಲಿ ಅತ್ಯಂತ ನಿರ್ಣಾಯಕವಾದ ಒಂದು ಅಪ್ಡೇಟ್ ಇದೆ. ಯಾವ ಅಪ್ಡೇಟ್ ಅದು? ಅದೇ 7ನೇ ಪ್ರಮೇಯ, ಅಮಲ ಭಕ್ತಿಶ್ಚ ತತ್ಸಾಧನಂ ಅಂತ. ಅಂದ್ರೆ ಜ್ಞಾನ ಎನ್ನುವುದು ಕೇವಲ ಡೇಟಾದಂತೆ. ಡೇಟಾ
ಆ ಡೇಟಾವನ್ನು ಪ್ರೋಸೆಸ್ ಮಾಡಿ ನಮ್ಮ ಅಂತಿಮ ಗುರಿಯನ್ನು ತಲುಪಲು ಆ ಅಮಲವಾದ ಭಕ್ತಿಯೇ ಏಕೈಕ ಸಾಧನ. ಅಮಲವಾದ ಭಕ್ತಿ ಅಂದ್ರೆ ಏನು? ಅಮಲ ಎಂದ್ರೆ ಯಾವುದೇ ಕಲ್ಮಶವಿಲ್ಲದ, ಆ ಪ್ರತಿಫಲಾಪೇಕ್ಷೆ ಇಲ್ಲದ ಶುದ್ಧ ಭಕ್ತಿ. ಓಹೋ. ಈಗ ಎಷ್ಟೇ ತಾರ್ಕಿಕ ಬುದ್ಧಿಮತ್ತೆ ಇದ್ರೂ ಅಂತರಂಗದಲ್ಲಿ ಈ ನಿರ್ಮಲವಾದ ಭಕ್ತಿ ಇಲ್ಲದೇ ಹೋದ್ರೆ ಆ ಆಪರೇಟಿಂಗ್ ಸಿಸ್ಟಮ್ ಪೂರ್ಣಗೊಳ್ಳುವುದೇ ಇಲ್ಲ. ಆದ್ರೆ ಒಂದು ನಿಮಿಷ, ಇಲ್ಲಿಯೇ ನನಗೊಂದು ದೊಡ್ಡ ಗೊಂದಲ ಶುರುವಾಗೋದು. ಏನ್ ಗೊಂದಲ? ಈಗ ಅಮಲ ಎಂದ್ರೆ ಅತ್ಯಂತ ಶುದ್ಧ, ಶಾಂತವಾದ ಸ್ಥಿತಿ ಅಂತ ನಾವು ಅಂದುಕೊಳ್ತೇವೆ ಅಲ್ವಾ? ಹೌದು. ಆದರೆ ನಾರದ ಭಕ್ತಿ ಸೂತ್ರದ 6ನೇ ಸೂತ್ರ ಈ ಶುದ್ಧ ಭಕ್ತಿಯನ್ನು ವರ್ಣಿಸುವ ರೀತಿ ನಮ್ಮ ಸಾಮಾನ್ಯ ಕಲ್ಪನೆಗೆ ತದ್ವಿರುದ್ಧವಾಗಿದೆ. ಹೌದು, ಅದು ನಿಜ. ಅಂದ್ರೆ ಆ ಪಠ್ಯದಲ್ಲಿರುವ ಸಾಲುಗಳು ಹೇಗಿವೆ ಅಂದ್ರೆ, ಮತ್ತೋ ಭವತಿ, ಸ್ತಬ್ಧೋ ಭವತಿ, ಆತ್ಮರಾಮೋ ಭವತಿ ಅಂತ ಇದೆ. ಕರೆಕ್ಟ್. ಅಂದ್ರೆ ನಿಜವಾದ ಭಕ್ತಿ ಮೂಡಿದಾಗ ಮನುಷ್ಯ ಉನ್ಮತ್ತನಾಗುತ್ತಾನೆ, ಅಂದ್ರೆ ಹುಚ್ಚನಾಗುತ್ತಾನೆ, ಸ್ತಬ್ಧನಾಗುತ್ತಾನೆ ಮತ್ತು ತನ್ನಲ್ಲೇ ತಾನು ಆನಂದವನ್ನು ಕಂಡುಕೊಳ್ಳುತ್ತಾನೆ ಅಂತ ಅರ್ಥ ಬರುತ್ತೆ. ಒಮ್ಮೆಲೆ ಶಾಂತ ಎನ್ನುತ್ತಾರೆ, ಇನ್ನೊಮ್ಮೆ ಹುಚ್ಚರಾಗುತ್ತಾರೆ ಎನ್ನುತ್ತಾರೆ. ಈ ವಿರೋಧಾಭಾಸವನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳೋದು? ಇದೊಂಥರ ಕನ್ಫ್ಯೂಸಿಂಗ್ ಅಲ್ವಾ? ಇದು ವಿರೋಧಾಭಾಸ ಅಲ್ಲವೇ ಅಲ್ಲ. ಬದಲಿಗೆ ಮನುಷ್ಯನ ಪ್ರಜ್ಞೆಯ ಅತ್ಯುನ್ನತ ಹಂತದ ನಿಖರವಾದ ಚಿತ್ರಣ ಇದು. ಅಂದ್ರೆ ಈಗ ಮತ್ತೋ ಭವತಿ ಎಂದ್ರೆ ಪ್ರಾಪಂಚಿಕ ದೃಷ್ಟಿಯಲ್ಲಿ ಅವನು ಹುಚ್ಚನಂತೆ ಕಾಣುತ್ತಾನೆ. ಓ, ಬೇರೆಯವ್ರ ಕಣ್ಣಿಗೆ. ಹೌದು. ಭಕ್ತಿ ಅಂತರಂಗವನ್ನು ಸಂಪೂರ್ಣವಾಗಿ ಆವರಿಸಿದಾಗ ಅವನಿಗೆ ಈ ಸಮಾಜದ ನಿಯಮಗಳು, ಜನರ ಟೀಕೆ ಟಿಪ್ಪಣಿಗಳು, ಕಷ್ಟ ಸುಖಗಳು ಯಾವುದೂ ತಟ್ಟುವುದಿಲ್ಲ. ಆ ಭಗವಂತನ ಧ್ಯಾನದಲ್ಲಿ ಅವನು ಕಾರಣವಿಲ್ಲದೆ ನಗುತ್ತಾನೆ, ಅಳುತ್ತಾನೆ, ಕುಣಿಯುತ್ತಾನೆ. ಓ, ಒಂಥರ ಎಕ್ಸ್ಟಸಿ. ಅದೇ. ರಸ್ತೆಯಲ್ಲಿ ಹೋಗುವ ಸಾಮಾನ್ಯರಿಗೆ ಆತನ ಈ ಎಕ್ಸ್ಟಸಿ, ಈ ಪರಮಾನಂದದ ಸ್ಥಿತಿ ಅರ್ಥವಾಗೋದಿಲ್ಲ. ಹಾಗಾಗಿ ಸಮಾಜ ಅವನನ್ನು ಅಸ್ಥಿರ ಅಥವಾ ಹುಚ್ಚು ಎಂದು ಕರೆಯುತ್ತದೆ. ಓಹೋ, ಅಂದ್ರೆ ಹೊರಗಿನವರ ಕಣ್ಣಿಗೆ ಅವನು ಮಿತಿಮೀರಿದ ಭಾವನೆಗಳಿಂದ ಒದ್ದಾಡುತ್ತಿರುವಂತೆ ಕಂಡರೂ ವಾಸ್ತವದಲ್ಲಿ ಅದು ಬೇರೆದೇ ಹಂತ. ನಿಖರವಾಗಿಯೂ. ಇದೇನು ಒಂಥರ ಒಬ್ಬ ಅಪ್ರತಿಮ ಕಲಾವಿದ ಅಥವಾ ಸಂಗೀತಕಾರ ತನ್ನ ಕಲೆಯಲ್ಲಿ ಸಂಪೂರ್ಣವಾಗಿ ಮೈಮರೆದಾಗುವ ಅನುಭವದಂತಿದೆ ಅನ್ಸುತ್ತೆ. ಖಂಡಿತವಾಗಿಯೂ ಅತ್ಯುತ್ತಮವಾದ ಉದಾಹರಣೆ ಇದು. ಈಗ ವೇದಿಕೆಯ ಮೇಲೆ ಆತ ಕಣ್ಮುಚ್ಚಿ ತನ್ನದೇ ಲೋಕದಲ್ಲಿ ತೇಲುತ್ತಿರುತ್ತಾನೆ. ಅವನಿಗೆ ತನ್ನ ಸುತ್ತ ಸಾವಿರಾರು ಜನ ಕುಳಿತಿದ್ದಾರೆ ಎಂಬ ಅರಿವೇ ಇರುವುದಿಲ್ಲ. ಪ್ರಾಪಂಚಿಕವಾಗಿ ಅವನು ಆ ಕ್ಷಣದಲ್ಲಿ ಅಲ್ಲಿರುವುದಿಲ್ಲ. ಆದ್ರೂ ಅವನು ಒಳಗಿನಿಂದ ಅತ್ಯಂತ ಜಾಗೃತನಾಗಿರುತ್ತಾನೆ. ಇದು ಅದೇ ತರಹ ಅಲ್ವಾ? ಹೌದು. ಆ ಕಲಾವಿದನ ಅಂತರಂಗದಲ್ಲಿ ಒಂದು ಅದ್ಭುತವಾದ ಲಯ ಇರುತ್ತದೆ. ಇದನ್ನೇ ನಾರದರು ಸ್ತಬ್ಧೋಭವತಿ ಎನ್ನುತ್ತಾರೆ. ಅರೇ ವಾಹ್, ಸ್ತಬ್ಧೋಭವತಿ. ಈಗ ಹೊರಗಡೆ ಅಲೆಗಳ ಅಬ್ಬರದಿದ್ದರೂ ಸಮುದ್ರದ ತಳಭಾಗವು ಸಂಪೂರ್ಣ ಸ್ತಬ್ಧವಾಗಿ ಶಾಂತವಾಗಿರುವಂತೆ ಆ ಭಕ್ತನ ಅಂತರಂಗವು ಯಾವುದೇ ಗೊಂದಲಗಳಿಲ್ಲದೆ ನಿಶ್ಚಲವಾಗಿರುತ್ತದೆ. ಆ ನಿಶ್ಚಲತೆಯಲ್ಲೇ ಅವನು ಪರಮಾನಂದವನ್ನು ಅನುಭವಿಸ್ತಿರ್ತಾನೆ. ಅದೇ ಆತ್ಮರಾಮೋಭವತಿ. ಆತ್ಮರಾಮೋಭವತಿ. ಆ ಮೂಲಪಠ್ಯದಲ್ಲಿ ಒಂದು ಅತ್ಯದ್ಭುತವಾದ ವಾಕ್ಯವಿದೆ. ಯಾರೂ ಅವನ ಆನಂದದ ಅರಮನೆಯನ್ನು ಇಣುಕಿ ನೋಡಲು ಸಾಧ್ಯವಿಲ್ಲ ಅಂತ. ಆ ಸ್ಥಿತಿ ಕೇವಲ ಅನುಭವವೇದ್ಯ. ಅದನ್ನು ಹೊರಗಿನಿಂದ ಅಳೆಯಲು ಬರುವುದಿಲ್ಲ. ಯಾರೂ ಅವನ ಆನಂದದ ಅರಮನೆಯನ್ನು ಇಣುಕಿ ನೋಡಲು ಸಾಧ್ಯವಿಲ್ಲ. ನಿಜಕ್ಕೂ ಎಂತಹ ಆಳವಾದ ಸಾಲು ಇದು. ಹೌದು. ಆದ್ರೆ ಈಗ ನನಗೊಂದು ಪ್ರಶ್ನೆ ಬರುವುದು. ಆ ಆನಂದದ ಅರಮನೆಯನ್ನು ತೊಳುಪುವುದು ನಮ್ಮ ಗುರಿ ಅನ್ನೋದೇನು ಸರಿ. ಆದ್ರೆ ನಮ್ಮ ದೈನಂದಿನ ವಾಸ್ತವ ಬೇರೆಯೇ ಇದೆಯಲ್ಲ. ಈಗ EMI ಕಟ್ಟಬೇಕು, ಕಚೇರಿಗೆ ಹೋಗ್ಬೇಕು, ಕುಟುಂಬವನ್ನು ನೋಡ್ಕೊಳ್ಬೇಕು. ಕರೆಕ್ಟ್. ಪ್ರಾಕ್ಟಿಕಲ್ ಸಮಸ್ಯೆಗಳು. ಹೌದು. ನಾವೆಲ್ಲರೂ ಒಮ್ಮೆಲೆ ಜವಾಬ್ದಾರಿಗಳನ್ನು ಬಿಟ್ಟು ಭಕ್ತಿಯ ಅಮಲಿನಲ್ಲಿ ಕುಣಿಯಲು ಶುರು ಮಾಡಿದರೆ ಸಮಾಜ ನಡೆಯುವುದಾದ್ರೂ ಹೇಗೆ? ಖಂಡಿತವಾಗಿಯೂ. ಹಾಗೆ ಎಲ್ಲವನ್ನೂ ಬಿಟ್ಟು ಓಡಿಹೋಗು ಎಂದು ಈ ಗ್ರಂಥಗಳು ಎಲ್ಲೂ ಹೇಳಿಲ್ಲ. ಓಹೋ, ಹೇಳಿಲ್ವಾ? ಇಲ್ಲ. ಬದಲಿಗೆ ಆ ಅಂತಿಮ ಗುರಿಯನ್ನು ತಲುಪಲು ಮನುಷ್ಯನ ಮನಸ್ಸನ್ನು ಹಂತ ಹಂತವಾಗಿ ಸಿದ್ಧಗೊಳಿಸುವ ಒಂದು ಅದ್ಭುತವಾದ ವಿನ್ಯಾಸವನ್ನು ನಮ್ಮ ಪ್ರಾಚೀನರು ಕಟ್ಟಿಕೊಟ್ಟಿದ್ದಾರೆ. ಅದೇ ಬದುಕಿನ 4 ಗುರಿಗಳು: ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ. ಹಾಗೆಯೇ ಬದುಕಿನ 4 ಹಂತಗಳು, ಅಂದ್ರೆ ಆಶ್ರಮಗಳು. ಹೌದು. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ. ಇವು ಕೇವಲ ವಯಸ್ಸಿನ ಲೆಕ್ಕಾಚಾರವಲ್ಲ. ಮತ್ತೆ ಬದಲಿಗೆ ನಮ್ಮ ಮನಸ್ಸನ್ನು
ಪ್ರಾಪಂಚಿಕ ವ್ಯಾಮೋಹಗಳಿಂದ ನಿಧಾನವಾಗಿ ಯಾರಿಗೂ ನೋವಾಗದಂತೆ ಬಿಡಿಸಿಕೊಳ್ಳುವ ಮಾನಸಿಕ ಪ್ರಕ್ರಿಯೆಗಳು ಇವು. ಓಹೋ. ಅಂದ್ರೆ ಬ್ರಹ್ಮಚರ್ಯದಲ್ಲಿ ಜ್ಞಾನ ಮತ್ತು ಶಿಸ್ತನ್ನು ರೂಢಿಸಿಕೊಳ್ಳುವುದು, ಆಮೇಲೆ ಗೃಹಸ್ಥಾಶ್ರಮದಲ್ಲಿ ಧರ್ಮಯುಕ್ತವಾಗಿ ಹಣ ಸಂಪಾದಿಸಿ ಅಂದ್ರೆ ಅರ್ಥ, ಆಸೆಗಳನ್ನು ಅಂದ್ರೆ ಕಾಮ ಪೂರೈಸಿಕೊಳ್ಳುತ್ತಲೇ ಸಮಾಜದ ಋಣ ತೀರಿಸುವುದು. ಹೌದು, ನಿಖರವಾಗಿ. ಅಲ್ಲಿಂದ ನಿಧಾನವಾಗಿ ಲೌಕಿಕ ಜವಾಬ್ದಾರಿಗಳಿಂದ ಹಿಂದೆ ಸರಿದು ಆಂತರಿಕ ಚಿಂತನೆಗೆ ಒತ್ತು ಕೊಡುವುದು ವಾನಪ್ರಸ್ಥ. ಕರೆಕ್ಟ್. ಕೊನೆಯದಾಗಿ ಸಂಪೂರ್ಣ ಅನಾಸಕ್ತಿಯಿಂದ ಅಂತಿಮ ಗುರಿಯ ಕಡೆಗೆ ಅಂದ್ರೆ ಮೋಕ್ಷದ ಕಡೆಗೆ ಸಾಗುವುದು ಸನ್ಯಾಸ. ಇದೊಂದು ರೀತಿಯಲ್ಲಿ ನಮ್ಮೊಳಗಿನ ಅಹಂಕಾರವನ್ನು ಪದರ ಪದರಗಳಾಗಿ ಕಳಚುವ ಪ್ರಕ್ರಿಯೆ ಅನಿಸ್ತಿದೆ. ಖಂಡಿತ ಹೌದು. ಆದ್ರೆ ಇಷ್ಟೆಲ್ಲ ವ್ಯವಸ್ಥೆ ಇದ್ರೂ ಕೂಡ ಬಹುಪಾಲು ಜನ ಈ ಚಕ್ರದಲ್ಲೇ ಸಿಲುಕಿ ಒದ್ದಾಡ್ತಿರ್ತಾರೆ. ಅದೇರಾಕೆ ಅಂತ? ನಮ್ಮೆಲ್ಲರೊಳಗೂ ಆ ಭಗವಂತನ ಆನಂದದ ಅಂಶ ಇದ್ರೂ ನಾವೇಕೆ ಈ ಸಂಸಾರದ ಕಷ್ಟ ಸುಖಗಳಲ್ಲೇ ಬಂಧಿಯಾಗಿದ್ದೇವೆ ಎಂಬ ಪ್ರಶ್ನೆ ಏಳುತ್ತಲ್ವಾ? ಹೌದು, ಪ್ರತಿದಿನ ಕಾಡೋ ಪ್ರಶ್ನೆ ಇದು. ಇದಕ್ಕೆ ಗ್ರಂಥದಲ್ಲಿ ವಿವರಿಸಿರುವ ಕಾರಣ ಏನೆಂದ್ರೆ, ನಮ್ಮನ್ನು ಪ್ರಕೃತಿಯ ಗುಣಗಳ ಎಂಬ ಒಂದು ಆವರಣ ಮುಚ್ಚಿ ಹಾಕಿದೆ. ಆ ಆವರಣದ ಬಗ್ಗೆ ಓದಿದಾಗ ನನಗೊಂದು ಉದಾಹರಣೆ ನೆನಪಾಗ್ತಿದೆ. ಯಾವುದು? ಈ ಗ್ರಂಥದಲ್ಲಿ ಕೊಟ್ಟಿರುವ ಹೋಲಿಕೆ ಇದು. ದೀಪದ ಮೇಲೆ ಮುಚ್ಚಳ ಮುಚ್ಚಿದಾಗ ಬೆಳಕು ಹೇಗೆ ಹೊರಬರುವುದಿಲ್ಲವೋ ಹಾಗೆ ಜೀವಾತ್ಮನ ಜ್ಞಾನಾನಂದ ರೂಪವನ್ನು ಈ ಪ್ರಕೃತಿಯ ಮುಚ್ಚಳ ಮುಚ್ಚಿದೆಯಂತ. ಹೌದು ಹೌದು, ಅತ್ಯದ್ಭುತವಾದ ಹೋಲಿಕೆ ಇದು. ಅಂದ್ರೆ ನಮ್ಮೊಳಗಿನ ಆತ್ಮ ಅನ್ನೋದು ಸದಾ ಉರಿಯುತ್ತಿರುವ ದೀಪ, ಆದ್ರೆ ಅದರ ಮೇಲೆ ಈ ಅಜ್ಞಾನದ ಮುಚ್ಚಳ ಇದೆ. ಕರೆಕ್ಟ್. ಆ ಮುಚ್ಚಳವೇ ಪ್ರಕೃತಿಯ ಸತ್ವ, ರಜಸ್ ಮತ್ತು ತಮೋಗುಣಗಳು. ಈ ಮೂರು ಗುಣಗಳು. ಹೌದು. ಇದನ್ನೂ ಸರಳವಾಗಿ ಹೇಳಬೇಕೆಂದ್ರೆ, ತಮೋಗುಣ ಎನ್ನುವುದು ದಪ್ಪನೆಯ ಕಂಬಳಿ ಹೊದ್ದುಕೊಂಡಂತೆ ಬರೀ ಆಲಸ್ಯ, ಅಜ್ಞಾನ ಮತ್ತು ಜಡತ್ವ. ಒಂಥರ ಸೋಮಾರಿತನ. ಹೌದು. ಇನ್ನು ರಜೋಗುಣ ಎನ್ನುವುದು ಅತಿಯಾದ ಮಹತ್ವಾಕಾಂಕ್ಷೆ, ಸದಾ ಏನನ್ನೋ ಸಾಧಿಸಬೇಕೆಂಬ ಆ ವಿರಮಿಸಲು ಬಿಡದ ಕೆಫೀನ್ನಂತಹ ಪ್ರಚೋದನೆ. ಯಾವಾಗ್ಲೂ ಓಡ್ತಾ ಇರೋದು. ಅದೇ. ಇನ್ನು ಸತ್ವಗುಣ ಎನ್ನುವುದು ತಿಳಿಯಾದ ಪಾರದರ್ಶಕವಾದ ಗಾಜಿನ ಮುಚ್ಚಳವಿದ್ದಂತೆ. ಗಾಜಿನ ಮುಚ್ಚಳ. ಹೌದು. ಇಲ್ಲಿ ಜ್ಞಾನವಿದೆ, ಶಾಂತಿ ಇದೆ, ಆದರೆ ಅದೂ ಕೂಡ ಒಂದು ರೀತಿಯ ಬಂಧನವೇ. ಆ ಗಾಜಿನ ಮುಚ್ಚಳವಿದ್ದರೂ ದೀಪದ ಶಾಖ ಹೊರಬರಲು ಸಾಧ್ಯವಿಲ್ಲ. ಓಹೋ. ಈ ಮೂರೂ ಗುಣಗಳ ಮುಚ್ಚಳವನ್ನು ತೆಗೆದಾಗ ಮಾತ್ರ ಆ ಒಳಗಿನ ಚೈತನ್ಯದ ನಿಜವಾದ ದರ್ಶನವಾಗುತ್ತದೆ. ಸಾರಿ, ಒಂದ್ ನಿಮಿಷ. ಇಲ್ಲಿ ನಂದೊಂದು ಪ್ರಶ್ನೆ. ಹೇಳಿ. ಈಗ ನಾನೀ ಗ್ರಂಥಗಳನ್ನು ಓದಿದೆ, ವಿಶ್ಲೇಷಿಸಿದೆ ಅಂತ ಇಟ್ಕೊಳ್ಳಿ. ನನ್ನ ಮೇಲೆ ಅಂಥದ್ದೊನ್ನೋ ಜಡತ್ವದ, ಅಜ್ಞಾನದ ಮುಚ್ಚಳ ಇದೆ ಅಂತ ನನಗೆ ಸ್ಪಷ್ಟವಾಗಿ ಅರ್ಥ ಆಯಿತು. ಆ ಮುಚ್ಚಳವನ್ನು ತೆಗೆಯಬೇಕೆಂಬ ಅರಿವು ಮೂಡಿತು. ಈ ಜ್ಞಾನ ಅಂದ್ರೆ ಈ ಅರಿವು ಬಂದ ತಕ್ಷಣ ಆ ಮುಚ್ಚಳ ತಾನಾಗಿಯೇ ಒಡೆದು ಹೋಗಬೇಕಲ್ಲವೇ? ಅಂದ್ರೆ ಆ ಮುಚ್ಚಳ ತೆಗೆಯಲು ಕೇವಲ ಈ ತಾತ್ವಿಕ ಜ್ಞಾನವೇ ಸಾಕಾಗುವುದಿಲ್ಲವೇ? ಬೇರೆನಾದ್ರೂ ಬೇಕೇ? ಏನ್ ಗೊತ್ತಾ, ಇದು ಈ ಇಳಿ ಚರ್ಚೆಯ ಅತ್ಯಂತ ನಿರ್ಣಾಯಕ ಪ್ರಶ್ನೆ. ಕೇವಲ ಜ್ಞಾನದಿಂದ ಆ ಮುಚ್ಚಳವನ್ನು ತೆಗೆಯಲು ಸಾಧ್ಯವೇ ಇಲ್ಲ. ಹೌದಾ? ಮಧ್ವಾಚಾರ್ಯರು ಇದನ್ನೇ ಬಹಳ ಸ್ಪಷ್ಟವಾಗಿ ಪ್ರತಿಪಾದಿಸಿದ್ದಾರೆ. ಒಂದು ವೇಳೆ ಕೇವಲ ಜ್ಞಾನ ಅಥವಾ ಅರಿವಿನಿಂದಲೇ ಮುಕ್ತಿ ಸಿಗುವುದಾಗಿದ್ರೆ, ಉಪನಿಷತ್ತುಗಳನ್ನು, ವೇದಗಳನ್ನು ಕಂಠಪಾಠ ಮಾಡಿದ ಪ್ರತಿಯೊಬ್ಬ ಪಂಡಿತನೂ ಜೀವನ್ಮುಕ್ತನಾಗ್ಬಿಟ್ಟಿತ್ತು. ವಾವ್, ಪಾಯಿಂಟ್ ಇದೆ. ಆದ್ರೆ ಹಾಗಾಗೋದಿಲ್ಲ. ಏಕೆಂದ್ರೆ ಆ ಮುಚ್ಚಳವನ್ನು ನಾವು ನಮ್ಮೊಳಗಿನಿಂದ ನಾವೇ ತೆಗೆಯಲು ಸಾಧ್ಯವಿಲ್ಲ. ನಾವೇ ಆ ಪೆಟ್ಟಿಗೆಯೊಳಗೆ ಬಂದಿಯಾಗಿದ್ದೇವೆ. ಒಳಗಿಂದ ನಾವೇ ತೆಗೆಯೋಕಾಗಲ್ಲ? ಹೌದು. ಆ ಮುಚ್ಚಳವನ್ನು ಹೊರಗಿನಿಂದ ಯಾರಾದರೂ ತೆಗೆಯಬೇಕು. ಆ ಹೊರಗಿನ ಶಕ್ತಿಯೇ ಭಗವಂತನ ಮಹಾನುಗ್ರಹ. ಅರ್ಥವಾಯ್ತು. ಅಂದ್ರೆ ನಾವು ಜ್ಞಾನದಿಂದ ನಾನು ಬಂಧಿಯಾಗಿದ್ದೇನೆ ಎಂದು ತಿಳಿದುಕೊಳ್ಳಬಹುದೇ ಹೊರತು ಬಂಧಮುಕ್ತರಾಗಲು ಆ ಪರಮಾತ್ಮನ ಕೃಪೆ ಬೇಕೇ ಬೇಕು. ಖಂಡಿತ ಬೇಕು. ಗ್ರಹವನ್ನು ಗಣಿಸುವುದು ಹೇಗೆ? ಅಲ್ಲಿಗೆ ಬರುತ್ತೆ ಆ 7ನೇ ಪ್ರಮೇಯ, ಅಮಲ ಭಕ್ತಿ. ತಿರುಗಿ ಅಲ್ಲೇ ಬಂತು. ಹೌದು. ಕೇವಲ ಶುದ್ಧ ಭಕ್ತಿಯಿಂದ ಮಾತ್ರ ಆ ಅನುಗ್ರಹ ಒಲಿಯುತ್ತದೆ. ಇಲ್ಲಿ ನಾವು ತೋರಿಕೆಯ ಭಕ್ತಿಗೂ ಅಂದ್ರೆ ದಾಂಭಿಕ ಭಕ್ತಿಗೂ ಮತ್ತು ನಿಜವಾದ ಭಕ್ತಿಗೂ ಅಂದ್ರೆ ಯಥಾರ್ಥ ಭಕ್ತಿಗೂ ಇರುವ ವ್ಯತ್ಯಾಸವನ್ನು ಅರಿಯಬೇಕು. ಸಾವಿರಾರು ರೂಪಾಯಿ ಖರ್ಚು ಮಾಡಿ ಮಾಡುವ ಯಜ್ಞ ಯಾಗಾದಿಗಳೆಂದಲೂ ಆ ಕೇವಲ ಯಾಂತ್ರಿಕವಾಗಿ ಮಂತ್ರ ಪಠಿಸುವುದರಿಂದಲೋ ಆ ಮುಚ್ಚಳ ತೆರೆಯುವುದಿಲ್ಲ. ಅಂತರಂಗದಲ್ಲಿ ಕರುಗುವ ಶುದ್ಧ ಭಕ್ತಿ ಬೇಕು. ಕರೆಕ್ಟ್. ಮನುಷ್ಯರ ವ್ಯಕ್ತಿತ್ವಗಳು ಬೇರೆ ಬೇರೆಯಾಗಿರುವಂತೆ ಈ ಭಕ್ತಿಯನ್ನು ವ್ಯಕ್ತಪಡಿಸುವ ಮಾರ್ಗಗಳು ಭಿನ್ನವಾಗಿರಬಹುದು.
ಗ್ರಂಥದಲ್ಲಿ ಇದನ್ನು ನವವಿಧ ಭಕ್ತಿಗಳು ಅಂದ್ರೆ 9 ರೀತಿಯ ಭಕ್ತಿ ಮಾರ್ಗಗಳು ಎಂದು ವಿವರಿಸಲಾಗಿದೆ. ಈ 9 ಮಾರ್ಗಗಳ ಉದಾಹರಣೆಗಳನ್ನು ನೋಡಿದ್ರೆ ಒಂದು ಅದ್ಭುತವಾದ ಸತ್ಯ ಅರಿವಾಗ್ತದೆ ಅಲ್ವಾ? ಏನು ಅಂತ? ಭಕ್ತಿ ಅಂದ್ರೆ ನಾವು ನಮ್ಮ ಮೂಲ ವ್ಯಕ್ತಿತ್ವವನ್ನು ಬದಲಾಯಿಸಿಕೊಂಡು ಯಾವುದೋ ಒಂದೇ ನಿರ್ದಿಷ್ಟ ಅಚ್ಚಿಗೆ ಹೊಂದಿಕೊಳ್ಳಬೇಕಾಗಿಲ್ಲ. ಹೌದು, ನಿಖರವಾಗಿ. ಈಗ ಉದಾಹರಣೆಗೆ ಪರೀಕ್ಷಿತ್ ರಾಜನಿಗೆ ತಾನು ಇನ್ನು 7 ದಿನಗಳಲ್ಲಿ ಸಾಯ್ತೇನೆ ಎಂದು ತಿಳಿದಾಗ ಅವನು ಕಾಡಿಗೆ ಹೋಗಿ ಕಠಿಣ ತಪಸ್ಸು ಮಾಡಲಿಲ್ಲ. ಕೇವಲ ಶುಕಮುನಿಗಳ ಬಾಯಿಂದ ಭಗವಂತನ ಕಥೆಯನ್ನು ಕೇಳುತ್ತಾ ಕುಳಿತ. ಇದು ಶ್ರವಣ ಭಕ್ತಿ. ಕೇಳುವ ಮೂಲಕವೇ ಆತ ಮುಕ್ತಿ ಹೊಂದಿದ. ಓಹೋ. ಇನ್ನು ಶುಕಮುನಿಗಳು ಆ ಕಥೆಯನ್ನು, ಭಗವಂತನ ಮಹಿಮೆಯನ್ನು ಕೀರ್ತನೆ ಮಾಡುವ ಮೂಲಕವೇ ಪರಾಕಾಷ್ಠೆ ತಲುಪಿದರು. ಹಾಗೆಯೇ ಆಂಜನೇಯನಿಗೆ ಭಗವಂತನ ಸೇವಕನಾಗಿರುವುದರಲ್ಲೇ ಆನಂದ. ಅದು ದಾಸ್ಯ ಭಕ್ತಿ. ಮತ್ತು ಅರ್ಜುನನ ಉದಾಹರಣೆ? ಹೌದು, ಅವನು ರಣರಂಗದಲ್ಲಿ ನಿಂತು ಕೃಷ್ಣನ್ ಜೊತೆ ಒಬ್ಬ ಸ್ನೇಹಿತನಂತೆ ಜಗಳವಾಡುತ್ತಾನೆ, ಪ್ರಶ್ನಿಸುತ್ತಾನೆ, ಸಲಹೆ ಕೇಳುತ್ತಾನೆ. ಕೃಷ್ಣ ಅವನಿಗೆ ದೇವರಷ್ಟೇ ಅಲ್ಲ, ಅತ್ಯಾಪ್ತ ಸಖ. ಇದು ಸಖ್ಯ ಭಕ್ತಿ. ಕರೆಕ್ಟ್. ಅಂದ್ರೆ ನೀವು ಜ್ಞಾನದಾಹಿಯಾದ್ರೆ ಕೇಳುವ ಮೂಲಕ, ನೀವು ಸೇವಕ ಮನೋಭಾವದವರಾದ್ರೆ ದಾಸ್ಯದ ಮೂಲಕ, ಅಥವಾ ಕೇವಲ ಒಬ್ಬ ಒಳ್ಳೆಯ ಸ್ನೇಹಿತನಾಗಿರುವ ಮೂಲಕವೂ ಆ ದೇವರನ್ನು ಒಲಿಸಿಕೊಳ್ಳಬಹುದು. ಖಂಡಿತ. ನೀವು ನೀವಾಗಿಯೇ ಇದ್ದುಕೊಂಡು ಆ ಕೃಪೆಗೆ ಪಾತ್ರರಾಗಬಹುದು. ಇದು ನಿಜಕ್ಕೂ ಒಂದು ದೊಡ್ಡ ಆಹಾಕ್ಷಣ ಅಲ್ವಾ? ಹೌದು, ಭಕ್ತಿ ಎನ್ನುವುದು ನಮ್ಮ ಸ್ವಭಾವಕ್ಕೆ ಅತ್ಯಂತ ಸಹಜವಾಗಿ ಒಗ್ಗುವ ಒಂದು ಪ್ರಕ್ರಿಯೆ. ಆದರೆ ಈ ಶುದ್ಧ ಭಕ್ತಿಯನ್ನು ಅಂತರಂಗದಲ್ಲಿ ಬೆಳೆಸಿಕೊಳ್ಳುವುದು ಸುಲಭದ ಮಾತಲ್ಲ. ಇದಕ್ಕಾಗಿಯೇ ದೇವರ್ಷಿ ನಾರದರು ತಮ್ಮ 84 ಸೂತ್ರಗಳಲ್ಲಿ ಅತ್ಯಂತ ಪ್ರಾಯೋಗಿಕವಾದ ಮಾರ್ಗದರ್ಶನ ನೀಡಿದ್ದಾರೆ. 84 ಸೂತ್ರಗಳು? ಹೌದು. ನಾರದ ಭಕ್ತಿ ಸೂತ್ರದ 3ನೇ ಸೂತ್ರದ ಪ್ರಕಾರ ಭಕ್ತಿ ಎಂದರೆ ಅಮೃತ ಸ್ವರೂಪ. ಇದು ಮನುಷ್ಯನಿಗೆ ತಾತ್ಕಾಲಿಕ ಖುಷಿಯನ್ನಲ್ಲ, ಶಾಶ್ವತವಾದ ನೆಮ್ಮದಿಯನ್ನು ನೀಡುತ್ತದೆ. ಆದ್ರೆ ಆ ಅಮೃತವನ್ನ ಸವಿಯಲು ಮೊದಲು ನಮ್ಮೊಳಗಿನ ಅಹಂಕಾರವನ್ನು ಸಂಪೂರ್ಣವಾಗಿ ವಿಸರ್ಜಿಸಬೇಕು. ಕಾಮ, ಕ್ರೋಧ, ಮೋಹಗಳನ್ನು ತ್ಯಜಿಸಬೇಕು. ಹೀಗೆ ಈ ಅರಿಷಡ್ವರ್ಗಗಳನ್ನು ಬಿಡಬೇಕು ಅನ್ನೋದು ಕೇಳಲು ಚೆನ್ನಾಗಿದೆ. ಆದರೆ ಪ್ರಾಯೋಗಿಕವಾಗಿ ಅದನ್ನು ಸಾಧಿಸುವುದು ಹೇಗೆ? ನಾರದರು ಅದಕ್ಕೇನಾದರೂ ಉಪಾಯ ನೀಡಿದ್ದಾರೆಯಾ? ಖಂಡಿತ ನೀಡಿದ್ದಾರೆ. ನಾರದರು ಪದೇ ಪದೇ ಒತ್ತು ನೀಡಿರುವ, ಅಂದ್ರೆ ನಮ್ಮನ್ನು ಎಚ್ಚರಿಸಿರುವ ಒಂದು ಪ್ರಮುಖ ಅಂಶವೆಂದರೆ ದುಸ್ಸಂಗವನ್ನು ತ್ಯಜಿಸುವುದು. ದುಸ್ಸಂಗ. ದುಸ್ಸಂಗ ಅಂದ್ರೆ ಕೆಟ್ಟ ಸಹವಾಸವನ್ನು ಯಾವ ಬೆಲೆ ತೆತ್ತಾದರೂ ಸಂಪೂರ್ಣವಾಗಿ ದೂರಬಿಡಬೇಕು. ಏಕೆಂದ್ರೆ ಈ ಕಾಮ, ಕ್ರೋಧ, ಮೋಹ, ಮತ್ಸರಗಳಿಗೆಲ್ಲ ಇದೇ ಮೂಲ. ಕೆಟ್ಟ ಸಹವಾಸ ನಮ್ಮ ಆಲೋಚನೆಗಳನ್ನು ಕಲುಷಿತಗೊಳಿಸುತ್ತೆ, ನಮ್ಮೊಳಗಿನ ಭಕ್ತಿಯ ಬೀಜವನ್ನು ನಾಶ ಮಾಡತ್ತೆ. ಕರೆಕ್ಟ್. ಅದೇ ರೀತಿ ಸತ್ಸಂಗ ಅಥವಾ ಮಹಾತ್ಮರ ಸಂಗವನ್ನು ಮಾಡುವುದು ಬಹಳ ಕಷ್ಟ. ಆದ್ರೆ ಅದು ಸಿಕ್ರೆ ಬದುಕೆ ಬದಲಾಗ್ತದೆ ಎಂದು ಅವರು ಹೇಳ್ತಾರೆ. ನಮ್ಮ ಮನಸ್ಸಿನ ವಾತಾವರಣವನ್ನು ನಾವು ಹೇಗೆ ಕಾಪಾಡಿಕೊಳ್ಳುತ್ತೇವೆ ಎನ್ನುವುದರ ಮೇಲೆಯೇ ಎಲ್ಲವೂ ನಿಂತಿದೆ. ಏನ್ ಗೊತ್ತಾ, ಈ ದುಸ್ಸಂಗದ ಬಗ್ಗೆ ನೀವು ಹೇಳ್ತಿದ್ದಂತೆ ನನ್ನ ತಲೆಯಲ್ಲಿ ಒಂದು ಆಧುನಿಕ ಚಿತ್ರಣ ಮೂಡ್ತಿದೆ. ಹೌದಾ? ಏನು ಅಂತ? ನಾವು ಸಾಮಾನ್ಯವಾದಿ ದುಸ್ಸಂಗ ಅಂದ್ರೆ ಎಲ್ಲೋ ಮೂಲೆಯಲ್ಲಿ ನಿಂತು ಧೂಮಪಾನ ಮಾಡುವವರ ಗುಂಪು ಅಥವಾ ಕೆಟ್ಟ ಚಟಗಳಿರುವವರ ಗುಂಪು ಅಂತ ಕಲ್ಪಿಸ್ಕೊಳ್ತೇವಲ್ವಾ? ಹೌದು, ನಾವೆಲ್ಲ ಹಾಗೆ ಅನ್ಕೊಂಡಿರೋದು. ಆದರೆ ಇಂದಿನ ದಿನಗಳಲ್ಲಿ ಅತ್ಯಂತ ಅಪಾಯಕಾರಿ ದುಸ್ಸಂಗ ಎಂದ್ರೆ ನಮ್ಮ ಜೇಬಿನಲ್ಲೇ ಇರುವ ನಮ್ಮ ಸ್ಮಾರ್ಟ್ಫೋನ್ಗಳು ಮತ್ತು ಅಲ್ಲಿನ ಸೋಷಿಯಲ್ ಮೀಡಿಯಾ ಎಕೋ ಚೇಂಬರ್ಗಳು ಅಲ್ತವೆ? ವಾವ್, 100ಕ್ಕೆ 100 ಸತ್ಯ ಇದು. ನಮ್ಮಲ್ಲಿ ಕ್ರೋಧವನ್ನು ಉದ್ದೀಪಿಸುವ, ಬೇರೆಯವರ ಜೀವನ ಶೈಲಿಯನ್ನು ನೋಡಿ ಅಸೂಯೆ ಪಡುವಂತೆ ಮಾಡುವ, ನಮ್ಮ ಅಹಂಕಾರವನ್ನು ಪ್ರತಿನಿತ್ಯ ಪೋಷಿಸುವ ಈ ಡಿಜಿಟಲ್ ಲೋಕವೇ ಇವತ್ತಿನ ಅತಿದೊಡ್ಡ ದುಸ್ಸಂಗ. ಖಂಡಿತವಾಗಿಯೂ. ನಾರದರು ಅಂದು ಹೇಳಿದ ದುಸ್ಸಂಗ ಕೇವಲ ವ್ಯಕ್ತಿಗಳಿಗಷ್ಟೇ ಸೀಮಿತವಲ್ಲ. ನಮ್ಮ ಮನಸ್ಸಿನ ಮೇಲೆ ನಕಾರಾತ್ಮಕ ಪ್ರಭಾವ ಬೀರುವ ಯಾವುದೇ ಪರಿಸರ, ಅಭ್ಯಾಸ ಅಥವಾ ವಿಚಾರಧಾರೆಗಳೆಲ್ಲವೂ ದುಸ್ಸಂಗವೇ. ಕರೆಕ್ಟ್. ಸಾಮಾಜಿಕ ಜಾಲತಾಣಗಳ ಅಲ್ಗಾರಿದಮ್ಗಳು ವಿನ್ಯಾಸಗೊಂಡಿರುವುದೇ ನಮ್ಮಲ್ಲಿನ ಕಾಮ, ಕ್ರೋಧ ಮತ್ತು ಮೋಹಗಳನ್ನು ಕೆರಳಿಸಿ ನಮ್ಮ ಗಮನವನ್ನು ಹಿಡಿದಿಟ್ಟುಕೊಳ್ಳಲು. ನಿಜ ನಿಜ. ಇಂತಹ ವಾತಾವರಣದಲ್ಲಿ ದಿನದ 10 ಗಂಟೆ ಕಳೆಯುವ ಮನುಷ್ಯನ ಅಂತರಂಗದಲ್ಲಿ ಭಕ್ತಿಯ ಆ ಅಮೃತ ಚಿಮ್ಮಲು ಹೇಗೆ ತಾನೇ ಸಾಧ್ಯ? ಸಾಧ್ಯನೇ ಇಲ್ಲ. ಅದಕ್ಕಾಗಿಯೇ ಆ ನಕಾರಾತ್ಮಕತೆಯ ಡಿಜಿಟಲ್ ಅಲೆಗಳಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳುವುದು ಆಧ್ಯಾತ್ಮಿಕ ಸಾಧನೆಯ ಮೊದಲ ಹೆಜ್ಜೆಯಾಗಬೇಕಿದೆ. ಅರೆ ವಾವ್!
ನಾವು ಎಲ್ಲಿಂದ ಆರಂಭಿಸಿ ಎಲ್ಲಿಗೆ ಬಂದು ತಲುಪಿದೆವೋ ಈ ಇಡೀ ಚರ್ಚೆಯನ್ನು ಒಮ್ಮೆ ಮೇಲುಕು ಹಾಕುವುದಾದರೆ ಶ್ರೀಮನ್ ಮಧ್ವಾಚಾರ್ಯರ 9 ಪ್ರಮೇಯಗಳ ಆಪರೇಟಿಂಗ್ ಸಿಸ್ಟಮ್ನಿಂದ ನಮ್ಮ ಪಯಣ ಆರಂಭವಾಯಿತು. ಜಗತ್ತು ಸತ್ಯ ಎಂಬ ಅರಿವಿನೊಂದಿಗೆ ಆ ಜ್ಞಾನವನ್ನು ಭಕ್ತಿ ಎಂಬ ಆಕ್ಷನ್ ಆಗಿ ಪರಿವರ್ತಿಸುವ ಬಗೆಯನ್ನು ಅರಿತೆವು. ಹೌದು. ಆಮೇಲೆ ನಾರದ ಭಕ್ತಿ ಸೂತ್ರ ವಿವರಿಸುವ ಹೊರಗಡೆ ಹುಚ್ಚನಂತೆ ಕಂಡ್ರೂ ಒಳಗಡೆ ಸಂಪೂರ್ಣ ಸ್ತಬ್ಧವಾಗಿರುವ ಆ ಪರಮಾನಂದದ ಸ್ಥಿತಿಯ ಪರಿಚಯ ಕೂಡ ಆಯಿತು. ಕರೆಕ್ಟ್. ಮತ್ತು ನಮ್ಮೊಳಗಿನ ದೀಪವನ್ನು ಮುಚ್ಚಿರುವ ಅಜ್ಞಾನದ ಮುಚ್ಚಳ ಕೇವಲ ಜ್ಞಾನದಿಂದಲ್ಲ ಭಗವಂತನ ಅನುಗ್ರಹದಿಂದ ಮಾತ್ರ ತೆಗೆಯಲ್ಪಡುತ್ತದೆ ಎನ್ನುವ ಆಳವಾದ ಸತ್ಯವನ್ನು ಈ ವಿಶ್ಲೇಷಣೆ ನಮಗೆ ಅತ್ಯಂತ ಸ್ಫುಟವಾಗಿ ಕಟ್ಟಿಕೊಟ್ಟಿದೆ. ಹೌದು. ಮತ್ತು ಭಕ್ತಿ ಎಂದರೆ ನಮ್ಮ ವ್ಯಕ್ತಿತ್ವವನ್ನು ಕಳೆದುಕೊಳ್ಳುವುದಲ್ಲ, ಬದಲಿಗೆ ನಮ್ಮದೇ ಆದ ವಿಶಿಷ್ಟ ಸ್ವಭಾವದ ಮೂಲಕ ಆ ಪರಮಾತ್ಮನೊಂದಿಗೆ ಅನುಸಂಧಾನ ಮಾಡುವುದು. ಅಂತಿಮವಾಗಿ ಈ ಎಲ್ಲದಕ್ಕೂ ತಳಹದಿಯಾಗಿ ನಮ್ಮ ಮನಸ್ಸನ್ನು ಕಲುಷಿತಗೊಳಿಸುವ ದುಸ್ಸಂಗತಿಗಳಿಂದ, ಅದು ಭೌತಿಕವಾಗಿರ್ಲಿ ಅಥವಾ ಡಿಜಿಟಲ್ ಆಗಿರ್ಲಿ, ಅದರಿಂದ ದೂರ ಉಳಿಯುವ ಎಚ್ಚರಿಕೆಯನ್ನು ನಾರದರ ಸೂತ್ರಗಳು ನಮಗೆ ನೀಡುತ್ತವೆ. ಖಂಡಿತ. ಇಷ್ಟು ಆಳವಾದ ಸಾರ್ವಕಾಲಿಕ ಪ್ರಸ್ತುತತೆಯುಳ್ಳ ತತ್ವಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದು ಕೇವಲ ಒಂದು ಬೌದ್ಧಿಕ ಕಸರತ್ತಲ್ಲ, ಬದಲಿಗೆ ನಮ್ಮ ಬದುಕಿನ ಗುಣಮಟ್ಟವನ್ನು ಹೆಚ್ಚಿಸಿಕೊಳ್ಳುವ ಒಂದು ಪ್ರಾಯೋಗಿಕ ಮಾರ್ಗ ಇದು. ನಿಜ. ಈ ಅದ್ಭುತವಾದ ಗ್ರಂಥಗಳನ್ನು ಮತ್ತು ಅದರ ಹಿಂದಿರುವ ಮಹಾನ್ ತತ್ವಗಳನ್ನು ಈ ಆಳವಾದ ವಿಶ್ಲೇಷಣೆಗೆ ಒದಗಿಸಿದ ಶ್ರೀಮತಿ ವಿದ್ಯಾಭಾರತಿ ಮೆಮೋರಿಯಲ್ ಟ್ರಸ್ಟ್ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳಲೇಬೇಕು. ಹೌದು, ಖಂಡಿತ. ಸರಿ, ನಾವು ಈ ಚರ್ಚೆಯ ಅಂತಿಮ ಘಟ್ಟಕ್ಕೆ ಬಂದಿದ್ದೇವೆ. ಈ ಇಡೀ ವಿಶ್ಲೇಷಣೆಯನ್ನು ಆಲಿಸಿದವರಿಗೆ ಈ ಚರ್ಚೆ ಮುಗಿದ ಮೇಲೂ ಅವರನ್ನು ಕಾಡುವ, ಇನ್ನಷ್ಟು ಚಿಂತನೆಗೆ ಹಚ್ಚುವ ಯಾವುದಾದರೂ ಒಂದು ವಿಚಾರವನ್ನ, ಒಂದು ಹೊಸ ಆಯಾಮವನ್ನು ಕೊಡುವುದಾದರೆ ನೀವೇನನ್ನು ಹಂಚಿಕೊಳ್ತೀರಿ? ಚರ್ಚೆಯ ಆರಂಭದಲ್ಲಿ ನಾವು ನಾರದ ಭಕ್ತಿ ಸೂತ್ರದ ಆ 6ನೇ ಸೂತ್ರದ ಬಗ್ಗೆ ಮಾತನಾಡಿದೆವಲ್ಲ, ನೆನಪಿದೆಯಾ? ಹೌದು, ಸ್ತಬ್ಧೋ ಭವತಿ. ಕರೆಕ್ಟ್. ಭಕ್ತಿಯ ಪರಾಕಾಷ್ಠೆಯನ್ನು ತಲುಪಿದವನು ಸ್ತಬ್ಧನಾಗುತ್ತಾನೆ ಎಂದು. ಪ್ರಾಪಂಚಿಕರ ಹೊಗಳಿಕೆಗೂ ಅವನು ಹಿಗ್ಗುವುದಿಲ್ಲ, ತೆಗಳಿಕೆಗೂ ಅವನು ಕುಗ್ಗುವುದಿಲ್ಲ. ಜಗತ್ತು ಅವನನ್ನು ಹುಚ್ಚನೆಂದು ಮೂದಲಿಸಿದರೂ ಅವನು ತನ್ನೊಳಗಿನ ಆನಂದದಲ್ಲಿ ಸಂಪೂರ್ಣ ನಿಶ್ಚಲನಾಗಿರುತ್ತಾನೆ. ಹೌದು. ಇದನ್ನೇ ಇಂದಿನ ನಮ್ಮ ಆಧುನಿಕ ಜಗತ್ತಿನ ಕನ್ನಡಿಯಲ್ಲಿ ನೋಡಿ. ಅಂದ್ರೆ ಇಂದು ಪ್ರತಿಯೊಬ್ಬರೂ ಇತರರ ಮೆಚ್ಚುಗೆಗಾಗಿ, ಪ್ರಶಂಸೆಗಾಗಿ, ಆ ಡಿಜಿಟಲ್ ಜಗತ್ತಿನಲ್ಲಿ ಬರುವ ಒಂದೊಂದು ಲೈಕ್ಗಳಿಗಾಗಿ ಹುಚ್ಚರಂತೆ ಹಂಬಲಿಸುತ್ತಿದ್ದಾರೆ. ನಿಜ, ಅದೊಂದು ವ್ಯಸನ ಆಗ್ಬಿಟ್ಟಿದೆ. ಬೇರೆಯವರು ನಮ್ಮ ಬಗ್ಗೆ ಏನು ಯೋಚಿಸುತ್ತಾರೆ, ಸಮಾಜ ನಮ್ಮನ್ನು ಹೇಗೆ ಅಳೆಯುತ್ತದೆ ಎಂಬುದೇ ನಮ್ಮ ಅಸ್ತಿತ್ವವನ್ನು, ನಮ್ಮ ನೆಮ್ಮದಿಯನ್ನು ನಿರ್ಧರಿಸುವಂತಾಗಿದೆ. ಇಂತಹ ಒಂದು ಗದ್ದಲದ, ಅತಿಯಾದ ಪ್ರದರ್ಶನದ ಯುಗದಲ್ಲಿ ಹೊರಗಿನ ಜಗತ್ತಿನ ಟೀಕೆ, ಟಿಪ್ಪಣಿ, ಹೊಗಳಿಕೆ ಎಲ್ಲದಕ್ಕೂ ಸಂಪೂರ್ಣ ಕಿವುಡಾಗಿ ಒಳಗಿನ ಆನಂದದಲ್ಲಿ ಮಗ್ನರಾಗುವ ಆ ಸ್ತಬ್ಧ ಸ್ಥಿತಿಯೇ ಮನುಷ್ಯಕುಲ ಮರೆತು ಹೋಗಿರುವ, ಆದರೆ ಅತ್ಯಂತ ತುರ್ತಾಗಿ ಬೇಕಾಗಿರುವ ಅತಿದೊಡ್ಡ ಸೂಪರ್ ಪವರ್ ಆಗಿರಬಹುದೇ? ಆ ಸ್ತಬ್ಧತೆಯನ್ನು ಸಾಧಿಸಿದರೆ ಈ ಜಗತ್ತಿನ ಯಾವ ಗೊಂದಲಗಳೂ ನಮ್ಮನ್ನು ಅಲುಗಾಡಿಸಲು ಸಾಧ್ಯವಿಲ್ಲ. ಆ ಸೂಪರ್ ಪವರ್ ಅನ್ನು ನಾವು ನಮ್ಮೊಳಗೆ ಹೇಗೆ ಜಾಗೃತಗೊಳಿಸಬಹುದು ಎಂಬುದರ ಬಗ್ಗೆ ನಾವು ಚಿಂತಿಸಬೇಕಿದೆ. ಜಗತ್ತಿನ ಕಣ್ಣಿಗೆ ಹುಚ್ಚರಾಗಿ ತಮ್ಮದೇ ಒಳಗಿನ ಆನಂದದ ಅರಮನೆಯಲ್ಲಿ ಸ್ತಬ್ಧರಾಗಿರುವ ಆ ಸೂಪರ್ ಪವರ್, ಅದೆಂಥ ಅದ್ಭುತವಾದ ಕಲ್ಪನೆ ಇದು. ಹೊರಗಿನವರ ವ್ಯಾಲಿಡೇಷನ್ ಬೇಕಿಲ್ಲದ, ತನ್ನಲ್ಲೇ ತಾನು ಸಂಪೂರ್ಣವಾಗಿರುವ ಆ ಸ್ಥಿತಿ ಬಹುಶಃ ಇಂದಿನ ಅತಿದೊಡ್ಡ ಕ್ರಾಂತಿಯೇ ಸರಿ. ಖಂಡಿತ. ಆ ಅಜ್ಞಾನದ ಮುಚ್ಚಳವನ್ನು ತೆಗೆಯುವ, ನಮ್ಮನ್ನು ನಾವಾಗೇ ಉಳಿಸುವ ಮತ್ತು ನಮ್ಮೊಳಗಿನ ಆನಂದದ ಅರಮನೆಯ ಬಾಗಿಲು ತೆರೆಯುವ ಆ ಭಕ್ತಿಯ ಶಕ್ತಿಯ ಬಗ್ಗೆ ಯೋಚಿಸುತ್ತಲೇ ಇರಿ. ನಮಸ್ಕಾರ.